Okay. Hi, welcome to Yashwant Creations ಚಾನಲ್. ಇವತ್ತು ಪೋಸ್ಟರ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ನೋಡ್ತಿರ್ಬೋದು ಇದು. ಸೊ ಈ ತರ ಮಾಡಿದ್ದೀನಿ ಪೋಸ್ಟರ್ಸ್, ಇಲ್ಲ ಅಂದ್ರೆ ಪಾಂಪ್ಲೆಟ್ಸ್. ಸೊ ಇದೇ ತರ ಯಾವ ರೀತಿ ಮಾಡಬೇಕು ಅಂತ ಅಡ್ಮಿಷನ್ ಪೋಸ್ಟರ್ಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಓಪನ್ ಮಾಡಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಸ್ಟ್ ಹೋಮಲ್ಲಿ ಹೋಗಿ ನ್ಯೂ ಸ್ಲೈಡ್ ಲೇಔಟ್ ಬ್ಲಾಂಕ್ ಇರಬೇಕು. ಓಕೆ, ನೆಕ್ಸ್ಟ್ ಇನ್ಸರ್ಟ್ ಅಲ್ಲಿ ಪಿಕ್ಚರ್ ಅಂತಿದೆ. ಸೊ ಇಲ್ಲಿ ಇನ್ಸರ್ಟ್ ಮಾಡಿ. ಡೆಸ್ಕ್ಟಾಪ್ ಅಲ್ಲಿ ನಾನು ಆಲ್ರೆಡಿ ಎಷ್ಟೊಂದು ಡೌನ್ಲೋಡ್ ಮಾಡಿರೋ ಅಡ್ಮಿಷನ್ ಪೋಸ್ಟರ್ಗಾಗಿ ಬ್ಯಾಕ್ಗ್ರೌಂಡ್ ಇಮೇಜಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಯೂಸ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಅಡ್ಮಿಷನ್ಗೆ. ಓಕೆ, ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಬೇಕು, ಇಲ್ಲಿ ಇದು ವರ್ಟಿಕಲ್ ಆಗಿ ಇದೆ. ಸೊ ನಮಗೆ ಡಿಸೈನ್ ಅಲ್ಲಿ ಹೋಗಿ ಸ್ಲೈಡ್ ಓರಿಯಂಟೇಷನ್ ಅಲ್ಲಿ 48 ಅಂತ ಸೆಲೆಕ್ಟ್ ಮಾಡಿದ್ರೆ ಬರುತ್ತೆ. ಓಕೆ, ಸೊ ಈ ರೀತಿ ಡ್ರ್ಯಾಗ್ ಮಾಡಿ ಇಟ್ಕೋಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಕಾಲೇಜ್ ನೇಮ್ ಆಡ್ ಮಾಡ್ಬೇಕು. ಇಲ್ಲಿ ಕಾಲೇಜ್ ಅಥವಾ ಸ್ಕೂಲ್ ನೇಮ್. ಓಕೆ, ಸೊ ಕಾಲೇಜ್ ನೇಮ್ ಇಲ್ಲಿದೆ. ನಾನು ಕಾಪಿ ಪೇಸ್ಟ್ ಮಾಡ್ಕೊಂತ ಇದ್ದೀನಿ. ಸೊ ಕಾಲೇಜ್ ನೇಮ್ ಓಕೆ ಅಲ್ವಾ. ಇಲ್ಲಿ ನಿಮಗೆ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ನೋಡ್ಕೊಂಡು ಸೂಟಬಲ್ ಇರೋದನ್ನ ಫೋಟೋ ತಗೋಬೇಕು ಬ್ಯಾಕ್ಗ್ರೌಂಡ್. ಓಕೆ, ಬ್ಯಾಕ್ಗ್ರೌಂಡ್ ಫೋಟೋಸ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ. ಓಕೆ, ಇದನ್ನ ಲಿಂಕ್ ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೋಡಿ. ಓಕೆ, ಸೊ ನೆಕ್ಸ್ಟ್ ಸೊ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಬೇಕು. ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ಡಿಪಾರ್ಟ್ಮೆಂಟ್ ಅಡ್ಮಿಷನ್ ಪೋಸ್ಟರ್ ಮಾಡ್ತಿರೋದು. ಸೊ ಇದು ವೈಟ್ ಇದೆ. ಸೊ ಫಾಂಟ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಫಾರ್ಮೆಟ್ ಅಲ್ಲಿ ಹೋಗಿ ಟೆಕ್ಸ್ಟ್ ಫಿಲ್. ಓಕೆ, ಯಾವ್ದಾದ್ರು ಕಲರ್ ಚೇಂಜಸ್ ಮಾಡ್ಕೋಬಹುದು, ಬ್ಲ್ಯಾಕ್ ಯಾವ್ದಾದ್ರು ಕಲರ್ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಬ್ಲೂ ತೊಗೊಂಡಿದ್ದೀನಿ. ಓಕೆ, ನೇವಿ ಬ್ಲೂ. ಸೊ ಇಲ್ಲಿ ನಿಮಗೆ ಶ್ಯಾಡೋದಲ್ಲೂ ಎಷ್ಟೊಂದು ಆಪ್ಷನ್ಸ್ ಇದೆ, ರಿಫ್ಲೆಕ್ಷನ್ ಅಲ್ಲೂ ಆಪ್ಷನ್ಸ್ ಇದೆ, ಗ್ಲೋ. ಓಕೆ, ಗ್ಲೋ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಿರ್ಬೋದು. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವ್ದು ಸೂಟಬಲ್ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ನಾನು ಇಲ್ಲಿ ನೇವಿ ಬ್ಲೂ ತೊಗೊಂಡಿದ್ದೀನಿ. ಸೊ ಇದು ಚಿಕ್ಕದಾಗಿದೆ ಅಕ್ಷರ. ಈ ತರ ಡ್ರ್ಯಾಗ್ ಮಾಡಿ ಅಲೈನ್ಮೆಂಟ್ ನೀಟಾಗಿ ಮಾಡ್ಕೋಬೇಕು. ಸೊ ಅವಾಗಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಪೋಸ್ಟರ್. ಸೊ ಇಲ್ಲಿ ಬೋಲ್ಡ್ ಆಲ್ರೆಡಿ ಇದೆ. ಸೊ ನಮಗೆ ಫಾಂಟ್ ಇನ್ಕ್ರೀಸ್ ಆಗಬೇಕು. ಸೊ ಇಲ್ಲಿ ಇನ್ಕ್ರೀಸ್ ಕ್ಯಾಪಿಟಲ್ ಎ ಇದೆ ಅಲ್ವಾ, ಇದು ಇನ್ಕ್ರೀಸ್ ಫಾಂಟ್ ಸೈಜ್. ಓಕೆ, ಇಲ್ಲ ಅಂದ್ರೆ ಕಂಟ್ರೋಲ್ ಶಿಫ್ಟ್ ಒತ್ಬೋದು. ಸೊ ಇಲ್ಲಿ ನಮಗೆ ಫಾಂಟ್ ಸೈಜ್ ಇನ್ಕ್ರೀಸ್ ಆಗಿದೆ. ಓಕೆ, ಇದನ್ನ ಮಿಡಿಲ್ ಅಲ್ಲಿ ಬರೋ ರೀತಿ ಸೆಟ್ ಮಾಡ್ಕೋಬೇಕು. ಓಕೆ, ಇದು ನಾವು ಕಾಲೇಜ್ ಫೋಟೋ ಹಾಕೋಣ. ಓಕೆ, ರೌಂಡ್ ಆಗಿರೋ ಕಾಲೇಜ್ ಫೋಟೋ ಬೇಕು, ಇಲ್ಲ ಬಾಕ್ಸ್ ಅಲ್ಲಿ ಇದ್ರೂ ಪರವಾಗಿಲ್ಲ. ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟ್ ನಾನು ಇನ್ಸರ್ಟ್ ಅಲ್ಲಿ ಹೋಗಿ ಇಮೇಜ್ ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇಮೇಜ್ ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಇಲ್ಲಿ ಪಿಕ್ಚರ್ ಶೇಪ್ ಅಂತಿದೆ. ಸೊ ಇಲ್ಲಿ ರೌಂಡ್ ಅಂತ ಕ್ಲಿಕ್ ಮಾಡಬೇಕು. ಬೇಸಿಕ್ ಶೇಪ್ಸ್ ರೌಂಡ್ ಅಂದ್ರೆ ರೌಂಡ್ ಆಗುತ್ತೆ. ನೀವು ನೋಡ್ಬೋದು ಅದು ನಾನು ಯಾವ ಶೇಪ್ ಅನ್ನ ಕ್ಲಿಕ್ ಮಾಡ್ತೀನೋ ಆ ಶೇಪ್ಗೆ ಬರುತ್ತೆ. ಓಕೆ, ಇಮೇಜ್. ಸೊ ಇವಾಗ ನಾನು ಚಿಕ್ಕದಾಗಿ ಮಾಡ್ತೀನಿ. ಆಗ ಸರ್ಕಲ್ ಅಲ್ಲಿ ಕರೆಕ್ಟ್ ಆಗಿ ಕೂಡ್ಬೇಕು. ಓಕೆ,
ಇದನ್ನ ಬ್ರೈಟ್ನೆಸ್ ನೀವು ಚೇಂಜ್ ಮಾಡ್ಕೋಬಹುದು. ಬ್ರೈಟ್ನೆಸ್, ಕಾಂಟ್ರಾಸ್ಟ್ ಚೇಂಜ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಅಡ್ಮಿಷನ್ಸ್ ಆರ್ ಓಪನ್ ಅಂತ ಬರಿಬೇಕು. ಇಲ್ಲ ನೀವು ಟೈಪ್ ಮಾಡ್ಬೋದು, ಇಲ್ಲ ಅಂತ ರೆಡಿಮೇಡ್ ಸಿಗುತ್ತೆ ಇಮೇಜಸ್. ಅಡ್ಮಿಷನ್ಸ್ ಓಪನ್ ಫಾರ್ 2021 ಆ ಥರ ಇಮೇಜಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ. ಇಲ್ಲ ಅಂದ್ರೆ ನೀವು ಅಡ್ಮಿಷನ್ಸ್ ಗೂಗಲ್ ಅಲ್ಲಿ ಹೋಗಿ ಅಡ್ಮಿಷನ್ಸ್ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ಸೊ ಇದನ್ನ ಯಾವ್ದಾದ್ರು ಒಂದು ಡೌನ್ಲೋಡ್ ಮಾಡಿ ನೀವು ರಿಮೂವ್ ಬ್ಯಾಕ್ಗ್ರೌಂಡ್ ನ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ನಾನು ಆಲ್ರೆಡಿ ರಿಮೂವ್ ಬ್ಯಾಕ್ಗ್ರೌಂಡ್ ಮಾಡಿರೋ ಇಮೇಜಸ್ ಇದೆ. ಸೊ ಅದನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಅಡ್ಮಿಷನ್ಸ್ ಆರ್ ಓಪನ್ 2021 ಅಂತ ಇದೆ ಅಲ್ವಾ, ಇದನ್ನ ಇಲ್ಲಿ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ ಇಟ್ಕೊಂತೀನಿ. ಓಕೆ, ಇವಾಗ ಕಾಲೇಜ್ ನೇಮ್ ಆಯಿತು, ಡಿಪಾರ್ಟ್ಮೆಂಟ್ ನೇಮ್ ಆಯಿತು. ಸೊ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವ್ದಾದ್ರು ಒಂದೆರಡು ಫೋಟೋಸ್ ಆ್ಯಡ್ ಮಾಡ್ಬೋದು ನಾವು. ಇನ್ಸರ್ಟ್ ಅಲ್ಲಿ ಹೋಗಿ ಇಲ್ಲಿ ಡೌನ್ಲೋಡ್ಸ್ ಅಲ್ಲೂ ಇದೆ, ಡೆಸ್ಕ್ಟಾಪ್ ಅಲ್ಲಿ ಯಶ್ವಂತ್ ಕ್ರಿಯೇಷನ್ಸ್ ಅಲ್ಲಿ ಆ್ಯಡ್ ಮಾಡಿದ್ದೀನಿ ನಿನ್ನೆ. ಸೊ ಅಡ್ಮಿಷನ್ ಪೋಸ್ಟರ್ ಅಲ್ಲಿ ಸೊ ಎಲೆಕ್ಟ್ರಿಕಲ್ ರಿಲೇಟೆಡ್ 2 ಪಿಕ್ಸ್ ಹಾಕ್ತೀನಿ. ಇಲ್ಲಿ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬೇಡ, ಸೊ ಕ್ರಾಪ್ ಮಾಡಿ ನಮಗೆ. ಓಕೆ, ಸೊ ಇದು ಯಾವ ಶೇಪಲ್ಲಿ ಬೇಕೋ ನೋಡಿ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು. ಓಕೆ, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಸೂಟಬಲ್ ಆಗೋದು ಸೆಲೆಕ್ಟ್ ಮಾಡಿದ್ವಿ. ಓಕೆ, ಈ ತರ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಇಮೇಜ್ ನ ಇನ್ಸರ್ಟ್ ಮಾಡ್ತೀನಿ. ಓಕೆ, ಒನ್ ಸೆಕೆಂಡ್. ಸೊ ನೆಕ್ಸ್ಟ್ ಸೊ ಇದೇ ತರ ಪೋಸ್ಟ್ ಮಾಡ್ಬೋದು, ಪೋಸ್ಟರ್ಸ್ ನ ರೆಡಿ ಮಾಡಿ. ಓಕೆ, ಈ ರೀತಿ ಡ್ರ್ಯಾಗ್ ಮಾಡಿ ಇಟ್ಕೊಳ್ಳಿ. ಸೊ ಸಿಂಪಲ್ ಆಗಿರೋ ಅಡ್ಮಿಷನ್ ಪೋಸ್ಟರ್ಸ್ ನೀವು ಸೈಡಲ್ಲಿ ಬೇಕಂದ್ರೆ ಎಕ್ಸ್ಟ್ರಾ ಆಡ್ ಮಾಡ್ಬೋದು. ಫೋಟೋಸ್ ಆಗಲಿ ಲೋಗೋ ಆದ್ರೂ ಆಡ್ ಮಾಡ್ಬೋದು, ಇಲ್ಲಾಂದ್ರೆ ಅಡ್ವರ್ಟೈಸಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು. ಓಕೆ, ನೋಡಿದೀವಲ್ಲ ಫಸ್ಟ್ ಟೆಕ್ಸ್ಟ್ ಯಾವ ರೀತಿ ಆಡ್ ಮಾಡ್ಬೋದು. ಟೆಕ್ಸ್ಟ್ ಆಡ್ ಮಾಡಿ ಫಾರ್ಮೆಟ್ ಅಲ್ಲಿ ಹೋಗಿ ಟೆಕ್ಸ್ಟ್ ಫಿಲ್, ನಿಮಗೆ ಶೇಪ್ ಫಿಲ್ ಮಾಡ್ಬೋದು. ನೋಡಿದೀವಲ್ಲ ರೆಡ್ ಕಲರ್, ಯಾವ್ದಾದ್ರು ಕಲರ್ ಅಂದ್ರೆ ಬಾಕ್ಸ್ ಶೇಪ್ ಅಲ್ಲಿ ತಗೊಂಡಿದ್ರೆ ಬಾಕ್ಸ್ ಫಿಲ್ ಯಾವ ರೀತಿ ಶೇಪ್ ಫಿಲ್ ಕಲರ್ಸ್ ನ ನಾವು ಈ ರೀತಿ ಚೇಂಜಸ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಬೇಡ ಅಂತಂದ್ರೆ ನೋ ಫಿಲ್ ಅಂತ ಸೆಲೆಕ್ಟ್ ಮಾಡ್ವಿ. ನೀವು ಔಟ್ಲೈನ್ ಬೇಕು ಅಂತಂದ್ರೆ ಔಟ್ಲೈನ್ ಕಲರ್ಸ್ ಚೇಂಜ್ ಮಾಡ್ಕೋಬಹುದು. ಸೊ ಅದ್ರದ್ದು ಥಿಕ್ನೆಸ್ ಕೂಡ ಚೇಂಜಸ್ ಮಾಡ್ಕೋಬಹುದು ನಾವು. ನೆಕ್ಸ್ಟ್ ಶೇಪ್ ಎಫೆಕ್ಟ್ಸ್, ಇಲ್ಲಿ ಗ್ಲೋ. ಸೊ ಶೇಪ್ ಇಂದು ಎಫೆಕ್ಟ್ ಕೂಡ ನಾವು ಗ್ಲೋ ಅಥವಾ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಚಾಯ್ಸ್ ಮಾಡ್ಬೋದು. ಓಕೆ, ನಾನು ಸಿಂಪಲ್ ಆಗಿ ಮಾಡಿ ತೋರಿಸಿದ್ದೀನಿ, ನೀವು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇದು ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಬೇಸಿಕ್ಸ್ ಕಲಿಯೋದಕ್ಕೋಸ್ಕರ ಜಸ್ಟ್ ಸಿಂಪಲ್ ಆಗಿ ಮಾಡಿರೋ ಅಡ್ಮಿಷನ್ ಪೋಸ್ಟರ್. ಸೊ ಇದೇ ತರ ನಾನು ಇಲ್ಲಿ ನೋಡಿದೀವಲ್ಲ ಬೇರೆ ಅಡ್ಮಿಷನ್ ಪೋಸ್ಟರ್ಸ್ ಪಾಂಪ್ಲೆಟ್ಸ್ ಯಾವ ರೀತಿ ಮಾಡಿದೀನಿ ಅಂತ. ಇದನ್ನ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಇದನ್ನ ಬೇಸಿಕ್ಸ್ ನ ಕಲೀರಿ, ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಇಮೇಜ್ ನ ಯಾವ ರೀತಿ ಶೇಪ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಜಸ್ಟ್ ನೀವು ಇನ್ಸರ್ಟ್ ಹೋಗಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಫಾರ್ಮೆಟ್ ಇರುತ್ತೆ. ಓಕೆ, ಫಾರ್ಮೆಟ್ ಅಲ್ಲಿ ಹೋಗಿ ನೀವು ಚೇಂಜ್ ಮಾಡ್ಬೋದು. ಫಾರ್ಮೆಟ್ ಅಲ್ಲಿ ಹೋಗಿ ಇಲ್ಲಿ ಪಿಕ್ಚರ್ ಶೇಪ್ ಅಂತಿದೆ, ಇಲ್ಲಿ ಚೇಂಜ್ ಮಾಡ್ಬೋದು. ನೀವು ಪಿಕ್ಚರ್ ಬಾರ್ಡರ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಪಿಕ್ಚರ್ ಬಾರ್ಡರ್ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನಮಗೆ ಟೆಕ್ಸ್ಟ್ ಇಂದು ಗ್ಲೋ
ಟೆಕ್ಸ್ಟ್ ಅಲ್ಲಿ ಎಷ್ಟೊಂದು ಎಫೆಕ್ಟ್ಸ್ ಇದಾವೆ. ರೊಟೇಷನ್, ಈ ತರ 3D ರೊಟೇಷನ್ ಯೂಸ್ ಮಾಡ್ಬೋದು, ಟ್ರಾನ್ಸ್ಫಾರ್ಮ್ ಯೂಸ್ ಮಾಡ್ಬೋದು. ಈ ತರ ಕಾಣಿಸುತ್ತೆ ನೋಡಿದವಲ್ಲ, ಈ ತರ ಕಾಣಿಸುತ್ತೆ. ಓಕೆ, ಟೆಕ್ಸ್ಟ್ ಎಫೆಕ್ಟ್ಸ್ ಅಲ್ಲೂ ಎಷ್ಟೊಂದು ಆಪ್ಷನ್ಸ್ ಇದೆ, ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಎಲ್ಲವುದು, ಪ್ರತಿಯೊಂದು ಟೆಕ್ಸ್ಟ್ ಇಂದೇ ಒಂದು ವಿಡಿಯೋ, ಟೆಕ್ಸ್ಟ್ ಮತ್ತೆ ಇಮೇಜ್ ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಮತ್ತೆ ಅಡ್ಮಿಷನ್ ಪೋಸ್ಟರ್ ಇನ್ನೂ ಹೈಲೈಟ್ ಆಗಿ ಚೆನ್ನಾಗಿ ಕಾಣಂಗೆ ಯಾವ ರೀತಿ ಮಾಡಬೇಕು, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈವನ್ ಪ್ಲೇಸ್ಮೆಂಟಿಗೆ ಏನಪ್ಪಾ ಅಂತಂದ್ರೆ ಪೋಸ್ಟರ್ಸ್ ಎಷ್ಟೊಂದು ಫೋಟೋಸ್ ಆಡ್ ಮಾಡೋದಿರುತ್ತೆ, ಯಾವ ರೀತಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಿರುತ್ತೆ. ಸೊ ಯಾವ ರೀತಿ ಮಾಡಬೇಕು, ಎಷ್ಟೊಂದು ಸ್ಟೂಡೆಂಟ್ಸ್ ಫೋಟೋ ಹಾಕಿ ಈವನ್ ಕಂಪ್ನಿ ಲೋಗೋ ಹಾಕಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕು ಸ್ಟೂಡೆಂಟ್ಸ್ಗೆ ಅಂತಂದ್ರೆ ಅದನ್ನು ಪೋಸ್ಟರ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.